ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಹಳ ದಿನಗಳ ನಂತರ ಚಿನ್ನದ ಬೆಲೆ ಕಡಿಮೆ ಆಗಿರೋದು ಮಹಿಳೆಯರಿಗೆ ಸಾಕಷ್ಟು ಖುಷಿಯಾಗಿದೆ. ಎಲ್ಲರೂ ಸಹ ಚಿನ್ನ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರಿನ ಸಾಕಷ್ಟು ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಸಹ ನಿರೀಕ್ಷೆ ಮಾಡ್ತಾ ಇದ್ರಿ ಚಿನ್ನದ ಬೆಲೆ ಕಡಿಮೆ ಆಯಿತು, ನಿಮ್ಮ ಮುಖದಲ್ಲಿ ಮಂದಹಾಸ ನೋಡಿದ್ರೆ ಗೊತ್ತಾಗ್ತದೆ. ಈಗ ಖರೀದಿ ಮಾಡೋಕೆ ಹೋಗ್ತಾ ಇದ್ದೀರಾ ಹೇಗೆ? ಹೌದು, ಇಷ್ಟು ದಿನ ಆ್ಯಕ್ಚುಲಿ ತುಂಬ ಜಾಸ್ತಿ ಇತ್ತಲ್ಲ ರೇಟೆಲ್ಲ. ಸೊ ಒಂಥರ ವರ್ಷಕ್ಕೊಂದ್ಸತಿ ಯಾರಾದರೂ ತೊಗೊಳ್ತಾ ಇದ್ವಿ. ರೇಟ್ ಜಾಸ್ತಿ ಆದ್ರಿಂದ ತೊಗೊಂಡೇ ಇರಲಿಲ್ಲ, ತುಂಬ ದಿನ ಆಯಿತು. ಸೊ ಕಮ್ಮಿ ಆಗಿದೆ, ಅದೊಂದು ಖುಷಿ ಇದೆ. ಹೋಗಿ ತಗೊಳ್ತೀವಿ, ಹಾಗೆ ಗೊಂದಲನೂ ಇದೆ, ನಾಳೆ ಏನಾದರೂ ಇನ್ನೂ ಕಮ್ಮಿ ಆದರೆ ಏನು ಮಾಡೋದು ಅಂತ. ಸೊ ಹಾಗಾಗಿ ಒಂದು ಧೈರ್ಯ ಇದೆ, ಹೋಗಿ ತೊಗೊಳ್ಳೋಣ ಅಂತ ಇವಾಗಲೇ ಹೋಗ್ತಾ ಇದ್ದೀವಿ. ಸೊ ನೀವು ಎಲ್ಲರೂ ತೊಗೋಬೋದು, ಅಕ್ಷಯ ತೃತೀಯಾಗೆ ಒಳ್ಳೆ ಚಾನ್ಸು, ಕಮ್ಮಿ ಆಗಿದೆ, ತೊಗೋಬೋದು. ಅಂದರೆ ಚಿನ್ನ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಮಹಿಳೆಯರಿಗೆ ಅದ್ರ ವ್ಯಾಮೋಹ ಅಂತೂ ಹೋಗೋದಿಲ್ಲ. ಹೌದು, ಚಿನ್ನ ಜಾಸ್ತಿ ಆಗಲಿ ಕಮ್ಮಿ ಆಗಲಿ 10 ಗ್ರಾಮ್ ತೊಗೊಳ್ಳೋಣ ಅಂತ ಹೋದಾಗ ಅಟ್ಲೀಸ್ಟ್ 2 ಗ್ರಾಮ್ ಆದರೂ ತೊಗೊಂಡು ಬರ್ತೀವಿ. ಅದಿರಬೇಕು, ನಮಗೆ ಬೇಕು. ಒಂದು ಸ್ಪೆಷಲ್ ಡೇಸಲ್ಲಿ ನಮಗೆ ಚಿನ್ನ ತೊಗೊಳ್ತೀವಿ. ಕಮ್ಮಿ ಆಗಿರೋ ತುಂಬಾ ಖುಷಿ ಇದೆ. ಸೊ ಎಲ್ಲರೂ ತೊಗೋಬೋದು. ಚಿನ್ನದ ಬೆಲೆ ಜಾಸ್ತಿ ಆಯಿತು ತೊಗೊಳಕ್ಕಾಗಲ್ಲ, ಮಾಂಗಲ್ಯನೂ ತೊಗೊಳಕ್ಕಾಗ್ತಾ ಇಲ್ಲ ಅಂತ ಎಲ್ಲರೂ ಸಹ ಹೇಳ್ತಾ ಇದ್ರು. ಕಡಿಮೆ ಆಗಿದೆ ಈಗ. ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಕಮ್ಮಿ ಆಗಬೇಕು ಅಂತ ನಮಗೂ ಆಸೆ ಇದೆ. ಇವಾಗ ಆಗಿದೆ, ಇನ್ನೂ ಖುಷಿ ಆಗ್ತಾ ಇದೆ. ತೊಗೊಳಕ್ಕೂ ನಮಗೆ ಮುಂದೆ ಆಲೋಚನೆ ಮಾಡ್ತಾ ಇದ್ದೀವಿ, ತೊಗೊಳ್ಳೋಣ ಬೇಡವಾ ಅಂತ. ಮತ್ತು ಎಲ್ಲ ಚಿನ್ನ ಅಂಗಡಿ ಫುಲ್ ರಶ್ ಆಗಿದೆ, ಹೆಂಗೆ ಹೋದ್ರೇನು ತೊಗೊಳ್ಬೇಕು ಅಂತಲೇ ಎಲ್ಲರಿಗೂ ಭಾವನೆ ಇರೋದು. ಮತ್ತು ನಾವು ಇವಾಗ 30 ವರ್ಷದಿಂದ ಎಷ್ಟು ಕಮ್ಮಿ ಇತ್ತೋ ಆ ರೇಟ್ಗಂತೂ ಬರಲ್ಲ. ಇವಾಗ ಇನ್ನೂ ಜಾಸ್ತಿ ಆಗಿದೆ. ಆ ರೇಟ್ ಮೊದಲಿದ್ದಿದ್ದು 500 ರೂಪಾಯಿ ಅಂತ ಆ ಬೆಲೆಗೆ ಇವಾಗ 12,000 ಆಗಿ ಬಂದಿದೆ. ಇಷ್ಟು ದಿನ 18, 15, 14 ಹಂಗಿದ್ದಿದ್ದು. ಇವಾಗ ಬೆಳಗ್ಗೆ ಒಂದು ರೇಟ್ ಇರುತ್ತೆ, ಸಾಯಂಕಾಲ ಒಂದು ರೇಟ್ ಇರುತ್ತೆ. ಇವಾಗ ನಾವು ಬೆಳಗ್ಗೆ ಡಿಸೈಡ್ ಮಾಡಿ ತೊಗೊಳ್ಳೋಣ ಅನ್ನೋಷ್ಟಿಗೆ ಸಾಯಂಕಾಲ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಎಲ್ಲರೂ ಇವಾಗ ಕಮ್ಮಿ ಆಗಿದೆ, ಇನ್ನೂ ಕಮ್ಮಿ ಆಗೋ ಚಾನ್ಸಸ್ ಇದೆ. ಬಟ್ ಇವತ್ತು ನಾವು ಅಂದ್ಕೊಂಡಾಗ ತೊಗೊಂಡ್ಬಿಡ ವಾಸಿ ಅಂತ ನನ್ನ ಅಭಿಪ್ರಾಯ. ಮೇಡಮ್, ಎಷ್ಟು ದಿನದಿಂದ ಕಾಯ್ತಾ ಇದ್ರಿ? ಯಾಕಂದರೆ ಚಿನ್ನ ತೊಗೊಳ್ದೆ ಇರೋಕ್ಕೆ ಆಗಲ್ಲ ಮಹಿಳೆಯರಿಗೆ. ಎಷ್ಟು ದಿನದಿಂದ ಕಾಯ್ತಾ ಇದ್ರಿ? ಚಿನ್ನ ತೊಗೊಳೋದಕ್ಕೆ ಕಾಯೋದೇನು ಬೇಡ ಸರ್. ಇವತ್ತು ಅಂದ್ಕೊಂಡ್ರೆ ಇವಾಗಲೇ ಹೋಗೋದಕ್ಕೂ ರೆಡಿಗಿರ್ತೀವಿ ನಾವು. ಚಿನ್ನ ಯಾವಾಗಲೂ ಒಂಥರ ಆಪದ್ದನ ಇದ್ದಂಗೆ. ಅದು ಜಾಸ್ತಿ ಆಗಲಿ ಕಡಿಮೆ ಆಗಲಿ ನಮಗೆ ಚಿನ್ನ ಬೇಕು ಅನ್ಸಿದಾಗ ತೊಗೊಳ್ಳೇಬೇಕು. ಮನೇಲಿ ಒಂದು ಫಂಕ್ಷನ್ ಅಂತ ಮಾಡಿದಾಗ ಇವಾಗ ಎಷ್ಟೋ ಜನ 100 ಗ್ರಾಮ್ ಸೊಸೆಗೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ ಚಿನ್ನ ರೇಟ್ ಜಾಸ್ತಿ ಆಗಿದೆ ಅಂದರೆ ಅಟ್ಲೀಸ್ಟ್ 80 ಗ್ರಾಮ್ ಆದರೂ ಇಡೋಣ ಅಂತಿರ್ತಾರೆ. ಬಟ್ ಇವತ್ತು ನೀವು ಸಿಹಿ ಸುದ್ದಿ ನಾವು ಕೇಳ್ತಾ ಇದ್ದೀವಿ, ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇವಾಗ 100 ಗ್ರಾಮ್ಗೆ ಏನು ಟಾರ್ಗೆಟ್ ಹಾಕಿದ್ರು ಅವ್ರು ಇವಾಗ 150 ತೊಗೊಳೋದಕ್ಕೆ ಯೋಚನೆ ಮಾಡ್ತಾರೆ. ಹೀಗೆ ಕಡಿಮೆ ಆದರೆ ಅವ್ರು 200 ಗ್ರಾಮ್ ತಗೊಳ್ಳೋ ಯೋಚನೆ ಮಾಡ್ಬೋದು. ಖಂಡಿತ ಖುಷಿ ಇದೆ ಸರ್, ಮಾಡ್ತೀವಿ, ಖಂಡಿತ ಮಾಡ್ತೀವಿ ಸರ್. ರೇಟ್ ಕಡಿಮೆ ಆಗಿದೆ, ಎಲ್ಲರೂ ಸಹ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂದರೆ ಜಾಸ್ತಿ ಆಯಿತು ಅನ್ನೋದೇ ಇತ್ತು. ಹೌದು, ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಫಸ್ಟು ಚಿನ್ನ ತೊಗೋತಾ ಇದ್ವಿ, ತಿಂಗಳಿಗೋ 2 ತಿಂಗಳಿಗೋ ಒಂದು ಸರಿ. ಬಟ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಒಂದು 5 ಇಯರ್ಸಿಂದ. ಇವಾಗ RDಲೆಲ್ಲ ಕೂಡಿಟ್ಟಿದ್ದೀವಿ. ಅಮೌಂಟ್ ತೊಗೊಂಡೋಗಿ ಗ್ಯಾರಂಟಿ ಚಿನ್ನ ತೊಗೊಳೋದಂತೂ ಗ್ಯಾರಂಟಿ. ಆದರೆ ಕಮ್ಮಿ ಆಗದಿದ್ರೆ ಸಾಕೀಗ ಸದ್ಯಕ್ಕೆ. ಈಗ ಫಂಕ್ಷನ್ ಮಾಡೋರಾಗಲಿ, ಮದುವೆ ಮಾಡೋರಾಗಲಿ, ಅವ್ರಿಗೆಲ್ಲ ಒಳ್ಳೆ ಟೈಮ್ ಈಗ ಅವ್ರಿಗೆ ಪರ್ಚೇಸ್ ಮಾಡೋದಕ್ಕೆ. ತುಂಬ ಖುಷಿ ಆಗ್ತಿದೆ. ಈಗ ಒಂಥರ ವಿಚಿತ್ರ ವಾತಾವರಣ, ಜಾಸ್ತಿ ಆಗೋದು ಬೇಡ ಅಂತ ಇದ್ರು, ಈಗ ಕಡಿಮೆ ಆಗೋದು ಬೇಡ ಅಂತ ಇದ್ರೆ ಹೆಂಗೆ ಅಂತ? ಅಂದರೆ ಇವತ್ತು ಕಮ್ಮಿ ಇದೆ ಅಲ್ವಾ, ಮತ್ತೆ ನಾವು ಇವತ್ತು ತಂದುಬಿಟ್ಟು ನಾಳೆ ಜಾಸ್ತಿ ಆಗಿಬಿಟ್ರೆ ನಮ್ಗೆ ಫೀಲಿಂಗ್ ಬಂದ್ಬಿಡುತ್ತೆ ಅಲ್ವಾ. ಇನ್ನೂ ಕಡಿಮೆ ಆಗಿಬಿಟ್ರೆ ತುಂಬಾ ಬೇಜಾರಾಗ್ಬಿಡುತ್ತಲ್ವಾ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು. ಬಟ್ ಇವತ್ತಿನ ಪರಿಸ್ಥಿತಿಗೆ ಇವತ್ತು ಕಮ್ಮಿ ಆಗಿರೋದು ತುಂಬಾ ಒಳ್ಳೆಯದು. 20 ಗ್ರಾಮ್ ತೊಗೋಬೇಕು ಅಂದಿರೋರು ಅಟ್ಲೀಸ್ಟ್ 30-35 ಗ್ರಾಮ್ ಆದರೂ ತೊಗೋಬೋದು. ತುಂಬಾ ಖುಷಿ ಆಗುತ್ತೆ ಬಿದ್ದಿರೋದು. ಅವಾಗಲೇ 2 ಮಂತ್ಸಿಂದ ಕಾಯ್ತಾ ಇದ್ದೆ ಆ್ಯಕ್ಚುಲಿ. ಇವತ್ತು ಕಮ್ಮಿ ಆಗಿದೆ. ನಾನು ಬ್ಯಾಂಗಲ್ಸ್ ಮಾಡಿಸ್ಬೇಕು ಅಂತಿದ್ದೀನಿ. ಇದು ಮಹಿಳೆಯರ ಮಾತು. ಇದು ಬಹುತೇಕ ಮಹಿಳೆಯರ ಅಭಿಪ್ರಾಯ ಕೂಡ. ಯಾಕಂದರೆ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಚಿನ್ನದ ಕಡೆ ಯಾರೂ ಸಹ ಮುಖ ಮಾಡ್ತಾ ಇರಲಿಲ್ಲ. ಈಗ ಕಡಿಮೆ ಆಗಿದೆ, ಚಿನ್ನವನ್ನು ಖರೀದಿ ಮಾಡುವಂಥದ್ದಂತೂ ನಿರ್ಧಾರ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮತ್ತೆ ಕಡಿಮೆ ಆಗಿಬಿಟ್ರೆ ಹೇಗೆ ಅನ್ನೋ ಒಂದು ಗೊಂದಲ ಸಹ ಇದೆ. ಹೀಗಾಗಿ ಚಿನ್ನದ ಬೆಲೆ ಇಳಿಕೆ ಮೈಸೂರಿನಲ್ಲಿ ಮಹಿಳೆಯರಿಗೆ ಮಿಶ್ರ ಪ್ರತಿಕ್ರಿಯೆ ಕಾರಣವಾಗಿದೆ. ಒಂದು ಕಡೆ ಖುಷಿ, ಮತ್ತೊಂದು ಕಡೆ ಗೊಂದಲ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.